ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ತೊಂಡೆಕಾಯಿ ಮತ್ತು ಎರಡು ಈರುಳ್ಳಿನ ಬಳಸ್ಕೊಂಡು ತುಂಬಾ ರುಚಿಯಾಗಿರೋ ಒಂದು ಸೈಡ್ ಡಿಶ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೈಸ್, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು 200 ಗ್ರಾಮ್ ಆಗುವಷ್ಟು ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ತಗೊಂಡಿಟ್ಕೊಂಡಿದ್ದೀನಿ. ಇದನ್ನು ಮಧ್ಯದಲ್ಲಿ ಈ ಥರ ಕಟ್ ಮಾಡಬೇಕು, 4 ಭಾಗ ಆಗೋ ಥರ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ತೊಂಡೆಕಾಯಿ ಆದಷ್ಟು ಫ್ರೆಶ್ ಆಗಿರಲಿ, ಒಳಗಡೆ ತುಂಬ ಕೆಂಪಾಗಿರುತ್ತಲ್ಲ ಅಂಥದ್ರಲ್ಲೆಲ್ಲ ಮಾಡಿದ್ರೆ ರುಚಿಯಾಗಿರಲ್ಲ. ಆದಷ್ಟು ತಂದ ತಕ್ಷಣ ಫ್ರೆಶ್ ಆಗಿರೋವಾಗಲೇ ಮಾಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಮತ್ತು ನನಗೆ ಹೇಳಿ, ನಿಮ್ಮ ಮನೇಲಿ ಮಾಡುವಂಥ ತೊಂಡೆಕಾಯಿ ಸ್ಪೆಷಲ್ ರೆಸಿಪಿ ಏನು ಅಂತ. ನನಗಿಷ್ಟ ಆದರೆ ನಿಮ್ಮ ಹತ್ರನೇ ರೆಸಿಪಿ ಕೇಳಿಕೊಂಡು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಆ ವಿಡಿಯೋನ ಮಾಡ್ತೀನಿ. ಈಗ ಒಂದು ಪ್ಯಾನ್ಗೆ 1-2 ಚಮಚ ಎಣ್ಣೆ, 1 ಚಮಚ ಉದ್ದಿನಬೇಳೆ, 1 ಚಮಚ ಧನಿಯಾ, ಅರ್ಧ ಚಮಚ ಜೀರಿಗೆ, ಒಂದು 3 ಅಥವಾ 4 ಬ್ಯಾಡಗೆ ಮೆಣಸಿನ್ಕಾಯಿ ಸೇರಿಸಿದ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದನ್ನು ಕಡಿಮೆ ಉರಿನಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಉದ್ದಿನಬೇಳೆ ಎಲ್ಲ ಈ ಥರ ಹೊಂಬಣ್ಣ ಬಂದಿದ್ದಾದ ನಂತರ 2 ದೊಡ್ಡ ಸೈಜ್ದು ಈರುಳ್ಳಿನ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಬೇಗ ಹಾಳಾಗೋದಿಲ್ಲ. ಒಂದು 2 ದಿನ 3 ದಿನ ಇಟ್ಟರೂ ಕೂಡ ಈ ರೆಸಿಪಿ ಹಾಳಾಗಲ್ಲ, ಯಾಕಂದರೆ ಇದರಲ್ಲಿ ಸ್ವಲ್ಪನೂ ನಾವು ನೀರನ್ನು ಹಾಕೋದೇ ಇಲ್ಲ. ನಿಜ ಹೇಳಬೇಕಂದ್ರೆ ಈ ತೊಂಡೆಕಾಯಲ್ಲಿ ಈರುಳ್ಳಿನೇ ಮೇನ್ ಇಂಗ್ರೀಡಿಯೆಂಟು. ಈಗ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಿ, ಹುಣಸೆ ಹಣ್ಣು, ಧಾರಾಳವಾಗಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿ, ಚೆನ್ನಾಗಿರುತ್ತೆ. ಅರಿಶಿನದ ಪುಡಿ, ಖಾರದ ಪುಡಿ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ ಇದಕ್ಕೆ, ಜಾಸ್ತಿ ಏನೂ ಬೇಡ. ಜೊತೆಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ. ಇದಕ್ಕೆ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ಈಗ ಗ್ರೈಂಡ್ ಮಾಡಿದ್ದಾಯಿತು, ನಿಮಗೆ ತೋರಿಸ್ತೀನಿ ಇದು ಹೇಗಿದೆ ಅಂತ. ಸ್ವಲ್ಪನೂ ನೀರು ಹಾಕದೆ ಗ್ರೈಂಡ್ ಮಾಡಿದಾಗ ಒಂಚೂರು ತರಿಯಾಗಿರುತ್ತೆ, ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಹಾಗೆ ಇರಲಿ. ಈಗ ಇದನ್ನ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ನಂತರ ಅದೇ ಪ್ಯಾನ್ಗೆ ಮತ್ತೊಂದು 2 ಚಮಚ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, 2 ಕಡ್ಡಿ ಕರಿಬೇವು, ಇದೆಲ್ಲ ಚೆನ್ನಾಗಿ ಚಿಟಪಟ ಅಂತ ಸಿಡಿಯುವಾಗ ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿ. ಇದನ್ನು ತೊಂಡೆಕಾಯಲ್ಲೇ ಮಾಡಬೇಕಾ ಅಂತ ಕೇಳಿದ್ರೆ, ಹಾಂ, ತೊಂಡೆಕಾಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರಲ್ಲಿ ಲೋಳೆ ಇರುತ್ತೆ ಅಲ್ವಾ, ಕೆಲವರು ಇಷ್ಟನೇ ಪಡಲ್ಲ ತೊಂಡೆಕಾಯಿನ. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಬೇಡ ಅಂದರೆ ಇದೇ ಥರ ನಾವು ಬೆಂಡೆಕಾಯಲ್ಲೂ ಮಾಡ್ಕೋಬೋದು, ಹೀರೆಕಾಯಲ್ಲೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಬಟ್ ನಾನು ತೊಂಡೆಕಾಯಿ, ಬೆಂಡೆಕಾಯಿ ಎರಡರಲ್ಲೇ ಮಾಡೋದು. ಈ ತೊಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಫ್ರೈ ಮಾಡಿಕೊಂಡು ಮಧ್ಯದಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಂಡ್ರೆ ಒಳಗಡೆ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ಮಧ್ಯ ತೆಗೆದು ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಒಟ್ಟಿನಲ್ಲಿ ಹೊರಗಡೆ ಎಲ್ಲ ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರ್ ಬಂದಿರಬೇಕು, ಒಳಗಡೆ ತುಂಬ ಸಾಫ್ಟಾಗಿ ಬೆಂದಿರಬೇಕು. ಆ ಥರ ತೊಂಡೆಕಾಯಿನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ಯಾಕೆ ಈ ಥರ ಬಾಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇದು ಸಾಫ್ಟ್ ಆಗಬೇಕು, ಇಲ್ಲಾಂದರೆ ಸಾಫ್ಟ್ ಆಗಲ್ಲ, ನಾವು ನೀರು ಬೇರೆ ಹಾಕಲ್ಲ ಅಲ್ವಾ, ಹಾಗಾಗಿ. ಇವಾಗ ನೀವು ನೋಡ್ತಾ ಇರ್ಬೋದು ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರೆಡಿ ಮಾಡಿಟ್ಕೊಂಡಿರೋ ಮಸಾಲೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಇದಕ್ಕೆ ಹುಣಸೆ ಹಣ್ಣು ಹಾಕಿದೆ ಅಲ್ವಾ, ಚೂರು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು, ಹಾಗಾಗಿ ಈಗ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಹಾಕಿದ್ರೆ ರುಬ್ಬೋವಾಗಲೇ ಕೂಡ ಹಾಕ್ಬೋದು, ಬಟ್ ನಾನು ಬೇಡ ಅಂದ್ಕೊಂಡಿದ್ದೆ, ಆಮೇಲೆ ತುಂಬ ಹುಳಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಬೆಲ್ಲ ಸೇರಿಸ್ದೆ. ಈಗ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಕಡಿಮೆ ಉರಿನಲ್ಲಿ ಒಂದು 2-3 ನಿಮಿಷ ಮುಚ್ಚಿಟ್ಟು ಬೇಯಿಸಿದ್ರೆ ರೆಡಿ ಆಗೇ ಹೋಯ್ತು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋದನ್ನು ಮರಿಬೇಡಿ, ತುಂಬ ಚೆನ್ನಾಗಿರುತ್ತೆ, ಘಮ ಇರುತ್ತೆ, ನೋಡೋದಕ್ಕೂ ಕಲರ್ಫುಲ್ ಆಗಿರುತ್ತೆ. ಈಗ ಇದು ರೆಡಿ ಆಯಿತು. ಬಿಸಿ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ, ಎಲ್ಲದರೊಟ್ಟಿಗೂ ತಿನ್ಬೋದು. ದೋಸೆ ಜೊತೆಗೂ ಕೂಡ ಸೂಪರಾಗಿರುತ್ತೆ. ಈ ಥರ ಬೇಡ ಅಂದರೆ ಲೈಟಾಗಿ ಇದನ್ನು ಜಜ್ಕೊಂಬಿಡ್ಬೋದು ಚಟ್ನಿ ಥರ, ಅಥವಾ ಗ್ರೈಂಡ್ ಕೂಡ ಮಾಡ್ಬೋದು, ಹಂಗೂ ಸೂಪರಾಗಿರುತ್ತೆ, ಮಾಡಿ ನೋಡಿ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.